ಆಹಾ, ಅದೆಷ್ಟೊಂದು ಸುಂದರವಾಗಿದೆಯಲ್ಲ ಈ ಬೃಂದ. ಅದು ಅಲ್ಲದೆ ಆ ಹಕ್ಕಿ ಪಕ್ಷಿಗಳ ಹಾರಾಟ, ಚಿಲಿಪಿಲಿ ಎಂದು ಕೂಗುತ್ತಿರುವ ಆ ದನಿ, ಅಬ್ಬ, ಅದರಲ್ಲೂ ಕೂಡ ಅಲ್ಲಿ ಜುಳು ಜುಳು ಎಂದು ಹರಿದು ಬರುತ್ತಿರುವ ಆ ಘಟಪ್ರಭಾ ನದಿ, ಇವೆಲ್ಲವನ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಹಾಡಿ ಕುಳಿದು ಕುಪ್ಪಳಿಸ್ಬೇಕು ಅಂತ ಅನಿಸ್ತಾ ಇದೆ. ರವಿ ಜಾರಿದ ಶಶಿ ಮೂಡಿದ ತಂಗಾಳಿ ಆಹಾ, ಎಷ್ಟೊಂದು ಸುಂದರವಾಗಿ ಹಾರಾಡಿ ಕುಣಿದಾಡುತ್ತಿದ್ದಾಳಲ್ಲ ಈ ನೇತ್ರ. ಅಗ್ನಿಗೌಡನ ಫ್ಯಾಕ್ಟರಿಗೆ ಮ್ಯಾನೇಜರ್ ಆಗಿ ಬಂದದ್ದಕ್ಕೂ ಸಾರ್ಥಕವಾಯಿತು. ಏನಿವಳ ಬಣ್ಣ, ಏನಿವಳ ನಗುಮುಖ, ಏನಿವಳ ಗುಂಡನೆಯ ಮೈಕಟ್ಟು. ಇವಳನ್ನು ನೋಡುತ್ತಾ ನಿಂತರೆ ಇವಳನ್ನು ಹೊತ್ತುಕೊಂಡು ಹೋಗಿ ಬೆಂಗಳೂರಿನಲ್ಲಿರುವ ನನ್ನ ಅರಮನೆಯಲ್ಲಿ ಇವಳ ಜೊತೆ ಸರಸವಾಡಬೇಕೆಂದೆನಿಸುತ್ತಿದೆ ನನ್ನ ಮನ. ಹಾ ನೇತ್ರ, ಯಾರವರು? ನಾನು ನಿನ್ನ ಸಾಕಿಸಲುವಿದ ನಿನ್ನ ಮಾವ, ಅಗ್ನಿಗೌಡನ ಫ್ಯಾಕ್ಟರಿ ಮ್ಯಾನೇಜರ್ ಕೀರ್ತಿರಾಜ್. ಗೊತ್ತಾಯ್ತು. ನಾವು ಇಲ್ಲಿವರೆಗೂ ಆಗಮನ ಮಾಡಿದ ಕಾರಣ ಒಬ್ಬಂಟಿಯಾಗಿ ಓಡಾಡುವ ನೀನು, ಮೈ ತುಂಬ ಯೌವನವನ್ನು ತುಂಬಿಕೊಂಡಿರುವ, ಇನ್ನೂ ಮದುವೆ ಆಗದೇ ಇರುವ ಹರೆಯದ ಈ ಚೆಲುವೆಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಕೊಂಡು ಹೋಗಲು ಬಂದಿದ್ದಾನೆ ಈ ಕೀರ್ತಿರಾಜ್. ಕೀರ್ತಿರಾಜ್, ಆ ನಿನ್ನ ಬಾಯನ್ನ ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತಾಡು. ಹೆಣ್ಣಾದ ಮಾತ್ರಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ತಿಳ್ಕೊಂಡಿದೀಯೇನು? ನೀನು ನಿನ್ನ ಕೈಯಾರೆ ಮಾಂಗಲ್ಯವನ್ನ ಕಟ್ಟಿ ನಿನ್ನ ಮನೆಗೆ ಕರ್ಕೊಂಡು ಹೋದ ತಕ್ಷಣ ಬರೋದಿಕ್ಕೆ ನಾನೇನು ಹುಚ್ಚಿ ಅಲ್ಲ ಕಣೆ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಮ್ಮ ಮನೆಗೆ ಹೋಗು. ಮನೆಗೆ ಹೋಗಲು ಬಂದಿಲ್ಲ ನೇತ್ರ. ಗುಲಾಬಿ ಹೂವಿನಂತೆ ಅರಳಿದ ನೀನು ಈ ಬೃಂದಾವನದಲ್ಲಿ ಕುಣಿದಾಡುತ್ತಿರುವ ನಿನ್ನ ಸೌಗಂಧವನ್ನು ಹೀರಿ ಕುಡಿಯಲು ಬಂದಿರುವೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯ? ಸಂತೆಯಲ್ಲಿ ಸಿಗುವ ಹಣ್ಣು ಎಂದು ತಿಳಿದಿದ್ದೀಯಾ ಹೆಣ್ಣನ್ನ? ಬೇಕಾದದ್ದನ್ನು ಪಡೆದುಕೊಳ್ಳುವ ಈ ಕೀರ್ತಿರಾಜನಿಗೆ ಇಲ್ಲ ಎನ್ನುವ ಹೆಣ್ಣಿನ ಮಾತುಗಳೇ ಇಲ್ಲ. ನೇತ್ರ, ನಾ ಕಣ್ಣಿಟ್ಟ ಹೆಣ್ಣುಗಳು ತಕ್ಷಣದಲ್ಲಿಯೇ ನನ್ನ ಮನೆಗೆ ಬಂದು ಬಿಡುತ್ತಾರೆ. ನೀನು ಅಷ್ಟೇ ತಡ ಮಾಡದೆ ಬಾ ನನ್ನ ಮನೆಗೆ. ಹೆಣ್ಣಂದ್ರೆ ಅಷ್ಟೊಂದು ಕೀಳಾಗಿ ಕಾಣಬೇಡ ಕಣ. ಅಂದು ಹಿಂದೆ ಆ ಚಾಮುಂಡೇಶ್ವರಿ ತಾಯಿಯನ್ನ ಕೊಲ್ಲಲು ಹೋದ ರಕ್ತಬೀಜ, ಆ ತಾಯಿ ಅವತಾರವನ್ನು ತಾಳಿ ಅವನನ್ನೇ ಸಂಹಾರ ಮಾಡಿದ್ಲು ಅನ್ನೋದನ್ನ ನೆನಪಲ್ಲಿಟ್ಕೋ. ನೆನಪಿಟ್ಟುಕೋ ನೇತ್ರ. ಹಳೆ ಪುಕಾರಣಗಳನ್ನು ನನ್ನ ಮುಂದೆ ಹೇಳುತ್ತಾನಿಲ್ಲ ಬೇಡ. ನನ್ನನ್ನು ಮದುವೆ ಆಗಲು ಒಪ್ಪಿಕೋ. ನಿನ್ನ ಮಾವನ ಜೊತೆ ಮಾತನಾಡಿ ನಿನ್ನನ್ನು ಮದುವೆ ಆಗುತ್ತೇನೆ. ಇಲ್ಲ ಎನ್ನುವ ಮಾತೇನಾದರೂ ನಿನ್ನ ಬಾಯಿಂದ ಬಂದರೆ ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕಿದ ಹಾಗೆ ಬಿಸಾಕಬೇಕಾಗುತ್ತದೆ. ಎಚ್ಚರ. ಮುಚ್ಚೋ ಬಾಯ್ನ. ಹೆಣ್ಣಿನ ಬಾಳನ್ನ ಹಾಳು ಮಾಡಿ ಮೋಜು ನೋಡುವ ಮೋಸಗಾರ ನೀನು ಒಬ್ಬ ಗಂಡಸ. ಏನು ಸಾಧಿಸಲಾರದೆ ಕೈಗಳಿಗೆ ಬಳೆ ತೊಟ್ಟುಕೊಂಡಿರುವ ಗಂಡಸು ನೀನು. ಬಳೆ ತೊಟ್ಟು ಕೂತಿರುವ ಗಂಡಸು. ನೇತ್ರ, ಸಾಕಷ್ಟು ಹುಡುಗಿಯರನ್ನು ನನ್ನ ಪಂಜರದೊಳಗಡೆ ಕೆಡವಿಕೊಂಡು
ಅವರ ಮನಸ್ಸಿಗೆ ಬಂದಂತೆ ನನ್ನ ಜೊತೆ ಕೂಡಿ ಸರಸವಾಡಿ ಅವರಿಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ನೀನು ಅಷ್ಟೇ ತಡ ಮಾಡದೆ ಬಾ ನನ್ನ ಜೊತೆ ಸರಸವಾಡಲು. ಏನು? ನಾನು ನಿನ್ನ ಜೊತೆಯಲ್ಲಿ ಸರಸವಾಡ್ಬೇಕಾ? ನಾನು ಯಾರು ಅಂತ ಗೊತ್ತಾ? ಮೊದಲು ನಾನು ಯಾರು ಅಂತ ತಿಳ್ಕೊಂಡು ನನ್ನ ಮುಂದೆ ನಿಂತು ಮಾತಾಡೋದನ್ನ ಕಲಿ. ಇದೇ ರೀತಿ ನೀನು ಮಾತಾಡಿದ್ದೆ ಆದ್ರೆ ನಿಂತ ಜಾಗದಲ್ಲಿ ನಿನ್ನ ತುಂಡು ತುಂಡಾಗಿ ಕತ್ತರಿಸಬೇಕಾಗುತ್ತೆ. ನೆನಪಿಟ್ಕೋ. ನನ್ನನ್ನು ಕರೆಯುತ್ತೇನೆಂದು ಬಂದ ನಿನ್ನಂತ ಹೆಣ್ಣುಗಳು ನನ್ನ ಕೈಯಲ್ಲಿ ಸಿಕ್ಕಿ ವಿಲವಿಲನೆ ಒತ್ತಾಡಿ ಶೀಲ ಕಳೆದುಕೊಂಡು ಸತ್ತು ಹೋಗಿದ್ದಾರೆ. ಮೈ ತುಂಬ ಸೀರೆಯನ್ನುಟ್ಟು ತಲೆ ತುಂಬ ಮಲ್ಲಿಗೆಯನ್ನು ಮುಡಿದು ಕಣ್ ತುಂಬ ಕಾಡಿಗೆಯನ್ನು ಹಚ್ಚಿಕೊಂಡು ನಿಂತಿರುವ ಈ ಕೀರ್ತಿರಾಜ್ ಬಯಸಿದ ಈ ಪಾರಿವಾಳ ಪಕ್ಷಿ ನೇತ್ರಾಗೆ ಏನೂ ಆಗಬಾರದೆಂದರೆ ಸುಮ್ಮನೆ ನನ್ನ ಮನೆಗೆ ನಡೆ. ಕರುಣೆ ಇಲ್ಲದ ಕಟುಕ, ಏನದೆ? ನನ್ನ ಮೈ ತುಂಬಾ ಬಂಗಾರವನ್ನ ಹಾಕಿ ನನ್ನ ಕೊರಳಿಗೆ ಮಾಂಗಲ್ಯವನ್ನ ಕಟ್ಟೋನಲ್ವೋ ನೀನು? ಈಗ ಈ ನನ್ನ ಕಾಲಲ್ಲಿ ಕೆಳಗಿರುವ ಮಣ್ಣಿನ ಸಮಾನ. ನೇತ್ರ, ಇನ್ನು ಕೊರಳಿಗೆ ತಾಳಿ ಇಲ್ಲದ ಹಡೆದಪ್ಪನಿಲ್ಲದ ನಿನ್ನ ಮಾವನ ಮನೆಯಲ್ಲೇ ತಿಂದು ಬಿದ್ದಿರುವ ನಿನಗೆ ಎಷ್ಟು ಸೊಕ್ಕಿರಬೇಕಾದ್ರೆ ಕೋಟ್ಯಾಂತರ ಆಸ್ತಿ ಉಳ್ಳ ಈ ಚತುರ ಛಲಗಾರನಿಗೆ ಎಷ್ಟಿರಬೇಡ. ನೇತ್ರ, ಸುಮ್ಮನೆ ನನ್ನ ಜೊತೆಗೆ ನಡೆ. ಇಲ್ಲದಿದ್ದರೆ ನನ್ನ ಜೊತೆಗೆ ನಡೆ. ಕೈ ಬಿಟ್ಟು ಮಾತನಾಡಲೇ ನಾಯಿ. ಅಂದು ಆ ದ್ರೌಪದಿಯ ಸೀರೆಯನ್ನು ಎಳೆಯಲು ಹೋದ ದುಶ್ಯಾಸನ, ಆ ದ್ರೌಪದಿಯನ್ನು ಕಾಪಾಡಲು ಆ ಶ್ರೀಕೃಷ್ಣ ಪರಮಾತ್ಮನೇ ಬಂದ. ಅದರಂತೆ ಇಂದು ನನ್ನ ಕಾಪಾಡೋದಕ್ಕೆ ಆ ನನ್ನ ರಾಜ ಬಂದೇ ಬರುತ್ತಾನೆ. ನನ್ನ ಕಾಪಾಡಿ ಕರೆದುಕೊಂಡು ಹೋಗ್ತಾನೆ. ರಾಜ? ನೀನು ಯಾರಂತಾನೆ ಗೊತ್ತಿಲ್ಲದ ಈ ಕಾಡಿನಲ್ಲಿ ಎಲ್ಲಿಂದ ಬರೋನು ಆ ನಿನ್ನ ರಾಜ? ಬಾನೇತ್ರ, ತಡ ಮಾಡದೆ ನನ್ನ ಆಸೆಯನ್ನು ಪೂರೈಸು ಬಾ. ಹೆಣ್ಣಿನ ಬಾಳನ್ನ ಹಾಳು ಮಾಡೋದಕ್ಕೆ ಹೊಂಚು ಹಾಕಿದ್ದೆ ಆದ್ರೆ ಈ ಸಮಾಜದಲ್ಲಿರುವ ಗರತಿಯರ ಶಾಪ ನಿನ್ಗೆ ತಟ್ಟನೆ ಬಿಡೋದಿಲ್ಲ. ನೀನು ಸೊಟ್ಟು ಹೋಗ್ತೀಯ. ಗರತಿಯರ ಶಾಪ? ಲೇ ಕಣ್ಣು ಕುಕ್ಕುವ ಹೆಣ್ಣೆ, ಈ ಸಮಾಜದ ಗರತಿಯರ ಇತಿಹಾಸವನ್ನು ಹೇಳುತ್ತೇನೆ ಕೇಳೀಗ. ಕಾಲೇಜಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಕಾಲೇಜು ಹುಡುಗರ ಜೊತೆ ತಿರುಗಾಡಿ ಸುತ್ತಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ದುನಿಯಾದಲ್ಲಿ. ಗಂಡನಿಗೆ ಸಂತೋಷದಿಂದ ಊಟಕ್ಕೆ ಬಿಡಿಸಿ ಅವನ ಕೈಯಲ್ಲಿ ಬುತ್ತಿ ಗಂಟು ಕೊಟ್ಟು ಹೊಲಕ್ಕೆ ಕಳುಹಿಸಿ ಅವಳ ತಮ್ಮನ ಜೊತೆ ಚಕ್ಕಂದಾಡುವ ಹೆಣ್ಣುಗಳೆಷ್ಟಿಲ್ಲ ನೇತ್ರ. ಈ ಹಾಳು ಸಮಾಜದಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅದಕ್ಕೆ ಲೀಡರ್ ಆಗಿ ಮ್ಯಾನೇಜರ್ ಜೊತೆ ಚಕ್ಕಂದ ಆಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸಿಟಿಗಳಲ್ಲಿ ಮೈ ಮಾರಿಕೊಂಡು ಜನಗಳ ಜೊತೆ ರೂಮ್ಗಳಲ್ಲಿ ಮಲಗಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಬಾಯಿಂದ ಬೊಗಳುತ್ತಿರುವ ಈ ನಿನ್ನ ಹಾಳು ಸಮಾಜದಲ್ಲಿ. ಗರತಿಯರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ಮೊದಲು ಮುಚ್ಚುವ ನಿನ್ನ ನರವಿಲ್ಲದ ನಾಲ್ಗೆಯನ್ನ. ನರ ಪ್ರಾಣಿ, ನನ್ನ ಬಾಯಿ ಮಾತಿಗೆ ಬಗ್ಗದ ಹೆಣ್ಣೆ, ಇನ್ನೂ ನಿನಗೆ ಉಳಿಗಾಲವಿಲ್ಲ. ನಿನ್ನ ಮೈಯಲ್ಲಿರುವ ಕೊಬ್ಬನ್ನು ಕರಗಿಸಬೇಕಾದ್ರೆ ನಿನ್ನನ್ನು ಶೀಲಗೆಡಿಸುವುದೇ ಈ ಕೀರ್ತಿರಾಜನ ಹಠ. ಬಿಡೋಣ ಕೈನ. ಕೈ ಬಿಟ್ಟು ನಿಲ್ಲಲೇ ಈ ನನ್ನ ಪ್ರೀತಿ ಮಾಡುವ ಸಮಯದಲ್ಲಿ ಬಂದ ಬಡವ ನೀನ್ಯಾರೇ? ನಿನ್ನಂತಹ ನರಕುರಿಗಳ ಕಣ್ಣುಗಳನ್ನು ಕಿತ್ತು ಹಾಕಿ ಯಮಲೋಕಕ್ಕೆ ಕಳುಹಿಸಲು ಬಂದ ನರಸಿಂಹ. ನರಸಿಂಹ ಅಷ್ಟೇ ಅಲ್ಲಲೇ, ಇವನು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುತ್ತಿರುವ ನಿನ್ನಂತವರ ಪಾಲಿನ ಯಮ. ನಿನ್ನಂತ ಹರಾಮ್ಕೋರ್ ನನ್ನ ಮಕ್ಕಳನ್ನ ತುಂಡ ಕಳೆದು ಮಣ್ಣು ಮುಚ್ಚಾಕ್ ಬಂದೀನಿ. ನನ್ನನ್ನು ಕಳೆಯುತ್ತೇನೆಂದು ಬಂದ ನಿನ್ನಂತ ಭಿಕಾರಿಗಳು
ನನ್ನ ಕಾಲ ಕೆಳಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡು ಹೋಗಿದ್ದಾರೆ. ಈ ಹೆಣ್ಣನ್ನು ಬಿಟ್ಟು ಹೋಗಲೇ ಇಲ್ಲಿಂದ. ಇಲ್ಲದಿದ್ದರೆ ಇವಳ ಪ್ರಾಣ ಹೋಗುವುದು ಈ ಕ್ಷಣದಲ್ಲಿ. ಕೀರ್ತಿರಾಜ, ಇವಳ ಪ್ರಾಣ ತೆಗೆಯುತ್ತೇನೆಂದು ಹಠ ತೊಟ್ಟು ನಿಂತರೆ ನಿನ್ನ ಕೈಯಿಂದ ಅಷ್ಟೇ ಅಲ್ಲ, ನಿಮ್ಮಪ್ಪನ ಕೈಯಿಂದಲೂ ಸಾಧ್ಯವಿಲ್ಲ. ಬಡವರ ಪಾಲಿಗೆ ಶ್ರಮ ವಹಿಸಿ ದುಡಿಯುತ್ತಾ ಹೆಣ್ಣು ಮಕ್ಕಳ ಸುಖ ಶಾಂತಿ ಪಾಲನೆ ಮಾಡುತ್ತಿರುವ ಈ ನರಸಿಂಹನ ಮುಂದೆ ನಿಂತು ಮಾನಭಂಗ ಮಾಡುತ್ತೇನೆಂದರೆ ಈ ನಿನ್ನ ರುಂಡವನ್ನು ಕಳೆದು ನಿನ್ನ ಬಿಸಿ ರಕ್ತವನ್ನು ಕುಳಿದು ನಿನಗೆ ಎದುರಾಗಿ ನಿಲ್ಲುವೆ. ಈ ಹೆಣ್ಣಿನ ಮಾನ ರಕ್ಷಣೆಗಾಗಿ. ಲೇ ನರಸಿಂಹ, ಈ ಹೆಣ್ಣನ್ನು ಕಾಪಾಡಲು ಬಂದ ನಿನಗೂ ಇವಳಿಗೂ ಏನು ಸಂಬಂಧ? ಇವಳೇನು ನಿನ್ನ ಸೋದರ ಅತ್ತೆಯ ಮಗಳ? ಇಲ್ಲ ನಿನ್ನ ಒಡ ಹುಟ್ಟಿದ ಅಕ್ಕನ ಮಗಳ? ಇಲ್ಲ ನಿನ್ನ ಸೋದರ ಮಾವನ ಮಗಳ? ಇಲ್ಲ ನಿನಗಾಗಿ ಮೈ ಮಾರಿಕೊಂಡು ಸೆರಗು ಹಾಸುವ ಸೂಳೆನ? ಲೇ ನರಸಿಂಹ, ಈ ಹೆಣ್ಣು ನಿನಗೆ ಏನು ಸಂಬಂಧವಿಲ್ಲದಿದ್ದರೆ ಕೈ ಬಿಟ್ಟು ಹೋಗಲೇ ಈ ಹೆಣ್ಣಿನದು. ಈ ಹೆಣ್ಣಿನ ಕೈ ಬಿಟ್ಟು ಹೋಗಲು ನಾನು ಮೂರ್ಖನಲ್ಲ ಕೀರ್ತಿರಾಜ, ಮೂರ್ಖನಲ್ಲ. ಇಂತಹ ಹೆಣ್ಣುಗಳಿಗೆ ಏನಾದರೂ ತೊಂದರೆ ಆದರೆ ಕಾಪಾಡುವ ವಂಶ ನಮ್ಮದು. ಇಂತಹ ಹೆಣ್ಣುಗಳು ಏನಾದರೂ ತೊಂದರೆ ಆದರೆ ಕಾಪಾಡುವ ವಂಶ ನಮ್ಮದು. ನಿನ್ನಂತವರ ಕಣ್ಣುಗಳು ಈ ಹೆಣ್ಣಿನ ಮೇಲೇನಾದರೂ ಬಿದ್ದರೆ ನಿನ್ನಂತವರ ಕಣ್ಣುಗಳನ್ನು ಕಿತ್ತು ಹಾಕಿ ನಿನ್ನ ಶಿರವನ್ನು ಕಳೆದು ನಿನ್ನ ಬಿಸಿ ರಕ್ತ ಕುಡಿದು ಬಿಡುತ್ತೇನೆ. ತಾಕತ್ತಿದ್ರೆ ಬಾರಲೇ, ನಿನ್ನನ್ನು ಒಂದು ಕೈ ನೋಡಿಯೇ ಬಿಡ್ತೇನೆ. ಆ ಹರಿಬ್ರಹ್ಮನೇ ಬಂದರು ನನ್ನ ಮೈ ಮುಟ್ಟಲು ಸಾಧ್ಯವಿಲ್ಲ ನರಸಿಂಹ. ಲೇ ನೇತ್ರ, ನಿನ್ನ ದೇಹದ ಸವಿರುಚಿಯನ್ನು ಇನ್ನೊಂದು ದಿನ ಸವಿಯದೇ ಹೋಗಲಾರ ಈ ಕೀರ್ತಿರಾಜ್. ಬರ್ತೀನಿ ನರಸಿಂಹ, ಬರ್ತೀನಿ. ಈ ಹೆಣ್ಣಿನ ಮೇಲೇನಾದರೂ ನಿನ್ನ ಕಣ್ಣು ಬಿದ್ದರೆ ನಿನ್ನನ್ನು ಜೀವಂತವಾಗಿಯೇ ಮಣ್ಣಲ್ಲಿ ಮುಚ್ಚಿ ಬಿಡುತ್ತೇನೆ. ಇಂಥ ದಟ್ಟವಾದ ಕಾಡಿನಲ್ಲಿ ಒಬ್ಬರೇ ತಿರುಗಾಡುತ್ತಾ ಬಂದಿರಿ. ಯಾರು ನೀವು? ನೋಡಿ, ನನ್ನ ಹೆಸರು ನೇತ್ರ ಅಂತ. ಈ ಊರಿನ ಆಗರ್ಭ ಶ್ರೀಮಂತ ಅಗ್ನಿಗೌಡನ ಅಕ್ಕನ ಮಗಳು. ಅಂದಿಗೆ ಹಾಗೆ ಸುತ್ತಾಡ್ತಾ ತೋಟದ ಕಡೆ ಹೋಗೋಣ ಅಂತ ಬಂದೆ. ಅಷ್ಟೊತ್ತಲ್ಲಿ ಈ ಚಾಂಡಾಲ ಬಂದು ಮುತ್ತಿಗೆಯಿಂದ ಹಾಕ್ತ. ಹೌದಾ? ಹೆಣ್ಣು ಮಕ್ಕಳು ಈ ಸಮಯದಲ್ಲಿ ಈ ಕಾಡಿನಲ್ಲಿ ಇರಬಾರದು. ಬೇಗನೆ ಹೋಗಿ ಮನೆಗೆ ಸೇರಿಕೊಳ್ಳಿ. ನರಸಿಂಹ, ಸ್ವಲ್ಪ ನಿಂತ್ಕೊಳ್ಳಿ. ಅಂದ ಹಾಗೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿರುವ ದೇವರು ನೀವು. ಹೀಗಿರ್ಬೇಕಾದ್ರೆ ನಾನ್ ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನೀವು ನನ್ನನ್ನ ಸತಿ ಅಂತ ಸ್ವೀಕರಿಸಬೇಕು. ಬೇಡ ನೇತ್ರ, ಬೇಡ. ನೀನು ಶ್ರೀಮಂತರ ಮನೆಯವಳು, ನಾನೊಬ್ಬ ಬಡವರ ಮಗ. ನಮ್ಮಿಬ್ಬರ ನಡುವೆ ಎಂತಹ ಸಂಬಂಧ ನೇತ್ರ, ಎಂತಹ ಸಂಬಂಧ. ನೋಡಿ, ಶ್ರೀಮಂತರ ಮನೆ ಅಂದ ಚಂದ, ಬಡವರ ಮನೆ ಊಟ ಚಂದ ಅಂತ ಗಾದೆ ಮಾತೇ ಇದೆ. ಈ ಪ್ರೀತಿ ಪ್ರೇಮ ಅನ್ನುವ ವಿಷಯದಲ್ಲಿ ಬಡವ ಶ್ರೀಮಂತ ಎನ್ನುವ ಸಂಬಂಧನೇ ಬರೋದಿಲ್ಲ. ಏನೇ ಆಗಲಿ, ನೀವು ನನ್ನ ಕೈ ಹಿಡಿದು ನನ್ನ ಸತಿಯನ್ನು ಸ್ವೀಕರಿಸಲೇಬೇಕು. ನಿಮ್ಮ ತಾಯಿಯನ್ನು ಬೇಡ್ಕೊಳ್ತೇನೆ. ಮೇಲೇಳು ನೇತ್ರ, ಮೇಲೇಳು. ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದೇನೆ ನೇತ್ರ. ಚಿಲಿಪಿಲಿ ಹಕ್ಕಿಗಳ ನಾದ ಈ ಹಸಿರಾದ ಪ್ರಕೃತಿಯಲ್ಲಿ ಹಾಡಿ ಕುಣಿಯಬಾರದು. ನನ್ನೊಂದಿಗೆ ಒಂದು ಪ್ರೇಮ ಗೀತೆಯನ್ನ.
ಸಹನಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳು ದೊರೆತಾನಿ ಸಹಧರ್ಮಿಣಿ ಒಲಗಿನ ಒಡವೆ ಒಲಗಿನ ಒಡವೆ ನೀಡಲು ಬಾಬಾಮಣಿ ಸಾಂಪ್ರತ ಸಂಧಾನವು ಗಮ್ಮಂತಿ ಸೇವಂತಿ ಸ್ವರೂಪ ಒಲವಿರದೆ ಜಗವಲ್ಲಿದೆ ಆದಿಯ ನಡುವೆ ಸಂಧಾನವು ಸಹನಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳು ದೊರೆತಾನಿ ಸಹಧರ್ಮಿಣಿ ಮರಗಳ ಒಳಗೆ ಸರಗಳ ಕೊಡುಗೆ ಒಲಗಿನ ಒಡವೆ ನೀಡಲು ಬಾಬಾಮಣಿ ನೋಡಿ ಅಂದ ಹಾಗೆ ಮಾವನವರು ನನ್ನ ದಾರಿನ ಕಾಯ್ತಾ ಇರ್ತಾರೆ. ನಾನಿನ್ನು ಬರ್ತೀನಿ. ಟಾಟಾ.